ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಕೆಇ ವತಿಯಿಂದ ವಿವಿಧ ಇಲಾಖೆಗಳಲ್ಲಿ SDA, FDA ಮತ್ತು ಇನ್ನಿತರ ಹುದ್ದೆಗಳು ಕನ್ಫರ್ಮ್ ಆಗಿದ್ದು, ಅದರ ಒಂದು ಹಾಲ್ ಟಿಕೆಟನ್ನು ಇವಾಗ ಕೆಇ ವೆಬ್ಸೈಟ್ನಲ್ಲಿ ಅವೈಲೇಬಲ್ ಇದೆ. ಆ ಒಂದು ಹಾಲ್ ಟಿಕೆಟನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಯಾರೆಲ್ಲ ಒಂದು ಕೆಇನಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರಾ SDA, FDA ಮತ್ತು ಇನ್ನಿತರ ಹುದ್ದೆಗಳಿಗೆ, ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಮತ್ತು ನಾನ್ HK ಆಗಿರ್ಬೋದು, ಆ ಒಂದು ಹುದ್ದೆಗಳಿಗೆ ಇವಾಗ ಅಡ್ಮಿಟ್ ಕಾರ್ಡನ್ನು ಬಿಟ್ಟಿದ್ದಾರೆ. ಸೊ ಅದನ್ನು ಡೌನ್ಲೋಡ್ ಮಾಡಿ ಇವಾಗ ತೋರಿಸ್ತಾ ಇದ್ದೀನಿ. ನಿಮ್ಮ ಒಂದು ಮೊಬೈಲಲ್ಲೇ ಡೌನ್ಲೋಡ್ ಮಾಡ್ಕೊಳ್ಬೋದು. ಮೊದಲಿಗೆ ನೀವು ಗೂಗಲ್ ಸರ್ಚಲ್ಲಿ KE ಅಂತ ಸರ್ಚ್ ಮಾಡಿ ಫಸ್ಟ್ ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಹೋಮ್ ಪೇಜು ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ನೀವು ಕೆಳಗಡೆ ಇತ್ತೀಚಿನ ಪ್ರಕಟಣೆಗಳು ಅಂತಿದೆ ನೋಡಿ, ಇತ್ತೀಚಿನ ಪ್ರಕಟಣೆಗಳು ಲೆಫ್ಟ್ ಸೈಡಲ್ಲಿ, ಇದರಲ್ಲಿ ಕೆಳಗಡೆ ಹಂಗೆ ಸ್ಕ್ರಾಲ್ ಡೌನ್ ಮಾಡ್ತಾ ಹೋಗಿ ಅಲ್ಲಿ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಅಂತ ಬರುತ್ತೆ ಒಂದು ಲಿಂಕು. ಆ ಒಂದು ಲಿಂಕ್ ಬರೋವರೆಗೂ ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಬಂದಿದೆ. ವಿವಿಧ ಇಲಾಖೆಗಳ ಗ್ರೂಪ್ ಸಿ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರವೇಶ ಟಿಕೆಟ್ ಅಂತ ಇದೆ. ಲಿಂಕ್ ಅಂತ ಕೊಟ್ಟಿದ್ದಾರೆ. ಜೂನಿಯರ್ ಆಫೀಸರ್ ಮಾರ್ಕೆಟಿಂಗ್, ಸೇಲ್ಸ್ ಎಕ್ಸಿಕ್ಯೂಟಿವ್ ಮಾರ್ಕೆಟಿಂಗ್, KK ಪೋರ್ಟ್ಸ್, ಫಸ್ಟ್ ಡಿವಿಷನ್ ಅಸಿಸ್ಟೆಂಟು, ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟು, ಮತ್ತು ರೆವಿನ್ಯೂ ಇನ್ಸ್ಪೆಕ್ಟ್ರು, ಅಸಿಸ್ಟೆಂಟ್ ಅಕೌಂಟೆಂಟು, ಸೀನಿಯರ್ ಅಸಿಸ್ಟೆಂಟು, ಗ್ರೂಪ್ ಸಿ ನೋಡಿ ಇಲ್ಲೆಲ್ಲ ಕೊಟ್ಟಿದ್ದಾರೆ. ಸೊ ಇದು ಲಿಂಕು, ಇದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೇನಾದರೂ ಇಲ್ಲಿ ಲಿಂಕ್ ನಿಮಗೆ ಲಭ್ಯ ಆಗಿಲ್ಲ ಅಂದರೆ ಡೈರೆಕ್ಟಾಗಿ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ನಿಮಗೆ ಲಿಂಕ್ ಸಿಕ್ಕಿಲ್ಲ ಕೆಲವರಿಗೆ ಅಂತಂದರೆ ನೀವು ಮತ್ತೆ ಬ್ಯಾಕ್ ಬನ್ನಿ. ಮೇಲುಗಡೆ ನೋಡಿ ಇಲ್ಲಿ ರೈಟ್ ಸೈಡಿಗೆ 3 ಗೆರೆಯನ್ನು ಕಾಣ್ತಾ ಇದೆಯಲ್ಲ, 3 ಗೆರೆ ಕಾಣ್ತಾ ಇದೆಯಲ್ಲ, ಇಲ್ಲಿದೆ ನೋಡಿ 3 ಗೆರೆ. ಈ ಒಂದು 3 ಗೆರೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ನೇಮಕಾತಿ ಅಂತಿದೆ ನೋಡಿ, ಈ ಒಂದು ನೇಮಕಾತಿ ಮೇಲೆ ಕ್ಲಿಕ್ ಮಾಡಿ. ಇದೊಂಥರ ಈಜಿ, ನಿಮಗೆ ನೇಮಕಾತಿ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ, ವಿವಿಧ ಇಲಾಖೆ ನೇಮಕಾತಿ ಅಂತ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು HK ನಾನ್ HK ಅಂತಿದೆ. ನೀವು ಯಾವುದಕ್ಕೆ ಅಪ್ಲೈ ಮಾಡಿದ್ದೀರಾ, HKಗೆ ಮಾಡಿದ್ದೀರಾ ಅಥವಾ ನಾನ್ HKಗೆ ಮಾಡಿದ್ದೀರಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಸ್ವಲ್ಪ ಲೋಡಿಂಗ್ ತೊಗೊಂಡು ಈ ರೀತಿಯಾಗಿ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಅಭ್ಯರ್ಥಿಗಳಿಗೆ ಡ್ರೆಸ್ ಕೋಡು, ವಿವಿಧ ಇಲಾಖೆಗಳ ನೇಮಕಾತಿ, ಕನ್ನಡ ಪರೀಕ್ಷೆ ವೇಳಾಪಟ್ಟಿ, ನಿಮಗೆ ಕಡ್ಡಾಯ ಕನ್ನಡ ಪರೀಕ್ಷೆದು ವೇಳಾಪಟ್ಟಿ ಬೇಕು ಅಂದರೆ ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ತೋರಿಸುತ್ತೆ. ಅದಾದ ನಂತರ ನಮಗೆ ಇವಾಗ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡು ಲಿಂಕ್ ಬೇಕಾಗಿದೆ. ಸೊ ಇಲ್ಲಿ ಲಿಂಕನ್ನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕೂಡ ನಿಮಗೆ ಲಭ್ಯವಿದೆ. ಇದನ್ನು ನೀವು ಈ ಒಂದು ಲಿಂಕನ್ನು ನೀವು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿದೆ ನೋಡಿ, ವಿವಿಧ ಇಲಾಖೆಗಳ ಗ್ರೂಪ್ ಸಿ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರವೇಶ ಟಿಕೆಟ್ ಅಂತ. ಇದನ್ನು ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮ್ಮೊಂದು ಎಕ್ಸಾಮಿನೇಷನ್ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಫಾರ್ಮಾ ಅಂತಿದೆ ಮತ್ತು ವೇರಿಯಸ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ ಎಕ್ಸಾಮ್ HK ಅಂತಿದೆ. ಸೊ ಇದನ್ನು ನಾನು ತೊಗೊತಾ ಇದ್ದೀನಿ. ಸೊ SDA ಪಡೆಯೋದು ನಾನು ಡೌನ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ. ಇಲ್ಲಿ ಅರ್ಜಿ ಸಂಖ್ಯೆ ಅಂತಿದೆ. ಅರ್ಜಿ ಸಂಖ್ಯೆ ನಿಮ್ಮೊಂದು ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಅದರಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಇರುತ್ತೆ. ಸೊ ಆ ಒಂದು ನಂಬರನ್ನು ಇಲ್ಲಿ ಎಂಟ್ರನ್ನು ಮಾಡಬೇಕು. ಅದಾದ ನಂತರ ಇಲ್ಲಿ ಅಭ್ಯರ್ಥಿ ಹೆಸರನ್ನು ಕೂಡ ಹಾಕಬೇಕು. ಅಭ್ಯರ್ಥಿ ಹೆಸರು ಅಪ್ಲಿಕೇಶನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಇಲ್ಲಿ ಹಾಕಬೇಕು. ಹಾಕಿದ ನಂತರ ಕೆಳಗೆ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡನ್ನು ಇಲ್ಲಿ ಹಾಕಬೇಕು. ಹಾಕಿದ ನಂತರ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸಬ್ಮಿಟ್ ಅಂತ ಕೊಟ್ಟ ನಂತರ ನಿಮಗೆ ಈ ರೀತಿಯಾಗಿ ಡೈರೆಕ್ಟಾಗಿ ನಿಮಗೆ ಹಾಲ್ ಟಿಕೆಟು ಓಪನ್ ಆಗುತ್ತೆ. ಇಲ್ಲಿ ಕ್ಯಾಂಡಿಡೇಟ್ ಡೀಟೇಲ್ಸನ್ನು ನಿಮಗೆ ತೋರಿಸಲಾಗುತ್ತೆ. ರೈಟ್ ಸೈಡಿಗೆ ನಿಮ್ಮ ಒಂದು ಫೋಟೋ ಬರುತ್ತೆ. ಅಪ್ಲೋಡ್ ಮಾಡುವಾಗ ಯಾವುದು ಕೊಟ್ಟಿರ್ತಾರೆ ಅದೇ ಫೋಟೋ ಶೋ ಆಗುತ್ತೆ. ಕ್ಯಾಂಡಿಡೇಟ್ ನೇಮು, ಅಪ್ಲಿಕೇಶನ್ ನಂಬರು, ರೂಲ್ ನಂಬರು, ನಿಮ್ಮ ಒಂದು ಡೇಟ್ ಆಫ್ ಬರ್ತು ಕೊಟ್ಟಿರ್ತಾರೆ ನೋಡ್ಕೊಂಡು ಮತ್ತೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ. ಸ್ಕ್ರಾಲ್ ಮಾಡಿದಾಗ ಇಲ್ಲಿ ಎಕ್ಸಾಮ್ ಶೆಡ್ಯೂಲ್ ಕೊಟ್ಟಿರ್ತಾರೆ. ಪೇಪರ್ 1, ಪೇಪರ್ 2 ಮತ್ತು ಎಕ್ಸಾಮ್ ಡೇಟು ಆ್ಯಂಡ್ ಟೈಮ್ ಕೂಡ ಕೊಟ್ಟಿದ್ದಾರೆ, ಯಾವ ಒಂದು ಡೇಟಿಗೆ, ಮತ್ತು ಎಕ್ಸಾಮ್ ಸೆಂಟ್ರ್ ಕೂಡ ಕೊಟ್ಟಿದ್ದಾರೆ. ಎಕ್ಸಾಮ್ ಎಲ್ಲಿ ನಡೀತಾ ಇದೆ ಸೆಂಟ್ರದು ಆ ಒಂದು ಸೆಂಟ್ರ್ ಕೋಡ್ ಕೂಡ ಕೊಟ್ಟಿದ್ದಾರೆ. ಇದು ಪೇಪರ್ 1, ಪೇಪರ್ 2ದು. ಇದೇ ಒಂದು 21 ಡಿಸೆಂಬರ್ಗೆ 2 ಪೇಪರ್ ಇಟ್ಟಿದ್ದಾರೆ, ಪೇಪರ್ 1, ಪೇಪರ್ 2 ಅಂತ. ನಮ್ಮ ಕಲಬುರಗಿಯಲ್ಲಿ ಕೊಟ್ಟಿದ್ದಾರೆ. ಯಾದಗಿರಿ ವಿದ್ಯಾರ್ಥಿಗಳಿಗೆ, ಯಾದಗಿರಿ ಡಿಸ್ಟಿಕ್ನ ತಾಲೂಕಿನ ವಿದ್ಯಾರ್ಥಿಗಳಿಗೆ ನಿಯರೆಸ್ಟ್ ಡಿಸ್ಟಿಕ್ ಅಂದರೆ ಗುಲ್ಬರ್ಗ ಆಗುತ್ತೆ, ಹಾಗಾಗಿ ಗುಲ್ಬರ್ಗ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಅಂತಿದೆ ನೋಡಿ, ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಒಂದು PDF ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಅಂತ ಕೊಟ್ಟಿದ್ದೀನಿ ನಾನು, ಕ್ಲಿಕ್ ಮಾಡಿದ್ದೀನಿ, ವೆಯ್ಟ್ ಮಾಡಿ. ನೋಡಿ ಹಾಲ್ ಟಿಕೆಟ್ ಇವಾಗ ಬಂದಿದೆ. ನಿಮಗೆ ಅಡ್ಮಿಷನ್ ಟಿಕೆಟ್ ಈ ರೀತಿಯಾಗಿರುತ್ತೆ. ಇಲ್ಲಿ ಯಾವೆಲ್ಲ ಡಿಪಾರ್ಟ್ಮೆಂಟು ನಿಮಗೆ ಎಕ್ಸಾಮ್ ನಡೀತಾ ಇದೆ, ಯಾವ ಒಂದು ಪೋಸ್ಟಿಂಗ್ ನಡೀತಾ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಎಕ್ಸಾಮಿನೇಷನು, ಇಲಾಖೆ ಹೆಸರು, ಇಲ್ಲಿ ಯಾವ ಇಲಾಖೆ ನಿಮಗೆ ನಡೀತಾ ಇದೆ ಅಂತ ಇವಾಗ ಇಲ್ಲಿ ನೋಡ್ಕೋಬೋದು. ಮತ್ತು ಇಲ್ಲಿ ಫಸ್ಟ್ ಡಿವಿಷನು, ಸೆಕೆಂಡ್ ಡಿವಿಷನು, ಅಸಿಸ್ಟೆಂಟು, ಅಕೌಂಟ್ ಅಸಿಸ್ಟೆಂಟು ಯಾವ ಹುದ್ದೆ ಇದೆ ಅಲ್ಲಿ ಹುದ್ದೆ ಹೆಸರು ತೋರಿಸ್ತಾ ಇದೆ. ಮೇಲ್ಗಡೆ ನಿಮ್ಮ ಫೋಟೋ ಮತ್ತು QR ಕೋಡ್ ತೋರಿಸ್ತಾ ಇದೆ. ಇದೆಲ್ಲ ನೋಡ್ಕೊಳ್ಳಿ. ಇದನ್ನೊಂದು ಪ್ರಿಂಟು
ಔಟ್ ತಗೊಂಡು ಮತ್ತು ಒಂದು ಸಾಫ್ಟ್ ಕಾಪಿ ಮೊಬೈಲಲ್ಲೇ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಈ ರೀತಿಯಾಗಿ ನೀವು ತುಂಬ ಈಸಿಯಾಗಿ ನಿಮ್ಮ ಒಂದು ಮೊಬೈಲಲ್ಲೇ ಈ ಒಂದು KEನ ಒಂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಸ್ನೇಹಿತರೆ. ಏನಾದರೂ ಡೌಟ್ಸ್ಗಳು ಇದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೀನಿ. ನೆಕ್ಸ್ಟ್ ಈ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.